ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಹಿಂದಿನ ತರಗತಿಯಲ್ಲಿ ನಾವು ಅಕೌಂಟಿಂಗ್ ಇಕ್ವೇಷನ್ಗೆ ಸಂಬಂಧಪಟ್ಟ ಹಾಗೆ 6 ಮಾರ್ಕ್ಸಿನ ಪ್ರಾಬ್ಲಮ್ ಅನ್ನು ನೋಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ಜರ್ನಲ್ ಅಂದರೇನು, ಜರ್ನಲ್ ಲಕ್ಷಣಗಳೇನು ಮತ್ತು ಜರ್ನಲ್ ಫಾರ್ಮೆಟ್ ಬಗ್ಗೆ ತಿಳಿದುಕೊಂಡು ಅದರ ಬಗ್ಗೆ ಒಂದು ಪ್ರಾಬ್ಲಮ್ ಅನ್ನು ಬಿಡಿಸೋಣ. ಹಾಗಾದರೆ ಮೊದಲನೇದಾಗಿ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ. The books in which a transaction is recorded for the first time from a source document are called books of original entry or prime entry ಅಂತ ಕರಿತೀವಿ. ಅಂದರೆ ಫಸ್ಟ್ ಟೈಮ್ ನಾವು ಒಂದು ಇಲ್ಲಿ ಡಾಕ್ಯುಮೆಂಟಲ್ಲಿ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡಿದಾಗ ಅದಕ್ಕೆ ನಾವೇನು ಕರಿತೀವಿ ಅಂದರೆ ಒರಿಜಿನಲ್ ಎಂಟ್ರಿ ಅಂತ ಕರಿತೀವಿ ಅಥವಾ ಪ್ರೈಮ್ ಎಂಟ್ರಿ ಅಂತ ಕರಿತೀವಿ. ಇದರಲ್ಲಿ ನಾವು ಮೊದಲನೇದಾಗಿ ಜರ್ನಲ್ ಅಂದರೆ ಏನು? ಹಾಗಾದರೆ ಜರ್ನಲ್ ಈಸ್ ಎ ಬುಕ್ ಆಫ್ ಒರಿಜಿನಲ್ ಎಂಟ್ರಿ in which all the business transactions are recorded in chronological order. Journal is a books of original entry. ಅಂದರೆ ಅಕೌಂಟ್ಸ್ ನಲ್ಲಿ ನಾವು ಎಂಟ್ರಿ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಬೇಕಾದ್ರೆ ಜರ್ನಲ್ ಎಂಟ್ರಿ ನಮಗೆ ಬೇಕಾಗುತ್ತೆ. ಹೀಗಾಗಿ ಇದು ಒರಿಜಿನಲ್ ಎಂಟ್ರಿ ಅಂತ, ಪ್ರೈಮ್ ಎಂಟ್ರಿ ಅಂತ ಕರಿತೀವಿ ಅಂತ. ಹಿಯರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ರಿಕಾರ್ಡೆಡ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಈ ಜರ್ನಲ್ ಅಲ್ಲಿ ಏನಾಗುತ್ತೆ ಅಂದರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅನ್ನ ನಾವು ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಅಂದರೆ ಕಾಲಾನುಕ್ರಮವಾಗಿ ಡೇಟ್ ವೈಸ್ ಇರಬಹುದು ಅಥವಾ ಇವೆಂಟ್ಸ್ ವೈಸ್ ಇರಬಹುದು, ನಾವು ಅವುಗಳನ್ನು ಎಂಟ್ರಿ ಮಾಡ್ತೀವಿ ಅಂತ. ಜರ್ನಲ್ಗೆ ಇನ್ನೊಂದು ರೀತಿಯಲ್ಲಿ ಮೀನಿಂಗ್ ಅನ್ನು ಹೇಳ್ಬೇಕಂದ್ರೆ ಇಟ್ ಈಸ್ ಎ ಡೇ ಬುಕ್ ಆರ್ ಇಟ್ ಈಸ್ ಎ ಡೈಲಿ ರಿಕಾರ್ಡ್. ಇದೊಂದು ಡೇ ಬುಕ್, ದಿನನಿತ್ಯ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಏನಾಗ್ತಾ ಇರ್ತಾವೆ ಅವುಗಳನ್ನು ಎಂಟ್ರಿ ಮಾಡಿರ್ತೀವಿ. ಅದಕ್ಕೆ ಇಟ್ ಈಸ್ ಎ ಡೇ ಬುಕ್ ಅಂತ ಕರೀತಾರೆ, ಅಥವಾ ಇಟ್ ಈಸ್ ಎ ಡೈಲಿ ರಿಕಾರ್ಡ್ ಅಂತ ಕರೀತಾರೆ. ಹೀಗಾಗಿ ಜರ್ನಲ್ ಅಂದರೆ Journal is a day book in which business transactions are recorded in chronological order. Next, journal entry andre enu? The journal entry is the basic record of a business transaction. Andre journal entry andre idu ಒಂದು basic record of a basic transaction. ಅದಕ್ಕೆ ನಾವು journal entry ಅಂತ ಕರಿತೀವಿ. ಅಂದರೆ journalizing ಅಂದ್ರೆ ಏನು ಅಂತ. ಇಲ್ಲಿ journalizing ಅಂದ್ರೆ the process of analyzing the business transactions under the heads of debit and credit and recording them in the journal is called journalizing. Simple ಆಗಿ ಹೇಳಬೇಕಂತಂದ್ರೆ ದಿ ಪ್ರೊಸೆಸ್ ಆಫ್ ರಿಕಾರ್ಡಿಂಗ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ಜರ್ನಲ್ ಈಸ್ ಕಾಲ್ಡ್ ಅಂತ ನಾವು ಹೇಳ್ತೀವಿ ಜರ್ನಲೈಸಿಂಗ್ ಅಂತ ಕರಿತೀವಿ ಅಂತ. ಬಿಸ್ನೆಸ್ ಟ್ರಾನ್ಸಾಕ್ಷನ್ ನ ಜರ್ನಲ್ ಅಲ್ಲಿ ರೆಕಾರ್ಡ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ, ಅದಕ್ಕೆ ಜರ್ನಲೈಸಿಂಗ್ ಅಂತ ಕರಿತೀವಿ. ಇನ್ನು ನರೇಷನ್ ಬರುತ್ತೆ ಇದರಲ್ಲಿ. ಇಲ್ಲಿ ಜರ್ನಲ್ ಎಂಟ್ರಿ ಮಾಡಿದ್ಮೇಲೆ ಎಂಡಿಗೆ ನಾವು ನರೇಷನ್ ಬರೀಬೇಕಾಗುತ್ತೆ. ನರೇಷನ್ ಅಂದ್ರೆ ಏನು ಅಂತ, ಇಟ್ ಈಸ್ ಎ ಬ್ರೀಫ್ ಎಕ್ಸ್ಪ್ಲನೇಷನ್. ಇದೊಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ಎದಕ್ಕೆ ಸಂಬಂಧಪಟ್ಟ ಹಾಗೆ ಆಫ್ ದ ಟ್ರಾನ್ಸಾಕ್ಷನ್ಸ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್. ಹಂಗಾರೆ ಇದೇನು ಹೇಳುತ್ತೆ ಅಂತಂದ್ರೆ ಇಲ್ಲಿ ಎಕ್ಸ್ಪ್ಲೇನಿಂಗ್ ದ ರೀಸನ್ ಫಾರ್ ಡೆಬಿಟಿಂಗ್ ಪರ್ಟಿಕ್ಯುಲರ್ ಅಕೌಂಟ್, ಯಾವ ಅಕೌಂಟ್ ಅನ್ನು ನಾವು ಡೆಬಿಟ್ ಮಾಡಿದೀವಿ, ಅಂಡ್ ಕ್ರೆಡಿಟಿಂಗ್ ಎನದರ್ ಅಕೌಂಟ್, ಯಾವ ಅಕೌಂಟ್ ಅನ್ನು ನಾವು ಕ್ರೆಡಿಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಅದಕ್ಕೆ ನರೇಷನ್ ಅಂತ ಕರಿತೀವಿ. ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ನರೇಷನ್ ಮೀನಿಂಗ್ ಹೇಳಬೇಕಾದ್ರೆ ಎ ಶಾರ್ಟ್ ಎಕ್ಸ್ಪ್ಲನೇಷನ್ ಆಫ್ ಈಚ್ ಟ್ರಾನ್ಸಾಕ್ಷನ್ ಈಸ್ ರಿಟರ್ನ್ ಅಂಡರ್ ಈಚ್ ಎಂಟ್ರಿ ವಿಚ್ ಈಸ್ ಕಾಲ್ಡ್ ನರೇಷನ್. ಒಂದು ಶಾರ್ಟ್ ಎಕ್ಸ್ಪ್ಲನೇಷನ್ ಅನ್ನ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟ ಹಾಗೆ ಆ ಎಂಟ್ರಿ ಕೆಳಗಡೆ ನಾವು ಬರಿತೀವಿ, ಅದಕ್ಕೆ ನರೇಷನ್ ಅಂತ ಕರಿತೀವಿ ಅಂತ. ಹಾಗಾದ್ರೆ ನೆಕ್ಸ್ಟ್ ಪೋಸ್ಟಿಂಗ್ ಅಂತ ಒಂದು ಶಬ್ದ ಇದೆ ಇಲ್ಲಿ, ಪೋಸ್ಟಿಂಗ್ ಅಥವಾ ಲೆಜರ್ ಪೋಸ್ಟಿಂಗ್ ಅಂತ. ಇಲ್ಲಿ ಲೆಜರ್ ಪೋಸ್ಟಿಂಗ್ ಅಂದ್ರೆ ಏನು? ಹಾಗಾದ್ರೆ the process of transferring entries from journal to ledger in their respective accounts is called posting anta. Posting andre the process of transferring the entries from the journal inda ನಾವು ಲೆಜರ್ ಅಕೌಂಟ್ ಗೆ ಆ ಎಂಟ್ರಿ ಗಳನ್ನ ಅಕೌಂಟ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡತಕ್ಕಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆಗೆ ನಾವು ಏನು ಕರಿತೀವಿ ಅಂದ್ರೆ ಪೋಸ್ಟಿಂಗ್ ಅಂತ ಕರಿತೀವಿ ಅಥವಾ ಲೆಜರ್ ಪೋಸ್ಟಿಂಗ್ ಅಂತ ಕರಿತೀವಿ. ಇನ್ನು ಲೆಜರ್ ಫೋಲಿಯೋ LF ಅಂತ. LF ಅಂದ್ರೆ ದಿ ಪೇಜ್ ನಂಬರ್ ಆಫ್ ದ ಲೆಜರ್ ಈಸ್ ಕಾಲ್ಡ್ ದ ಲೆಜರ್ ಫೋಲಿಯೋ. ಪೇಜ್ ನಂಬರ್ ಆಫ್ ದ ಲೆಜರ್ ಏನಿರುತ್ತೆ ಅಂತಂದ್ರೆ ಅದಕ್ಕೆ ನಾವು ಲೆಜರ್ ಫೋಲಿಯೋ ಅಂತ ಕರಿತೀವಿ ಅಂತ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಫೀಚರ್ಸ್ ಆಫ್ ಜರ್ನಲ್ ಅನ್ನ ನೋಡೋಣ. ಜರ್ನಲ್ ಲಕ್ಷಣಗಳು ಏನಿದಾವೆ ಅಂತಂದ್ರೆ ಮೊದಲನೇದಾಗಿ ಆಲ್ರೆಡಿ ನಾವು ಮೀನಿಂಗ್ ಅಲ್ಲೇ ಇದರಲ್ಲಿ ಸಾಕಷ್ಟು ಅಂತ ತಿಳ್ಕೊಂಡಿದ್ದೀವಿ, ಅದರಲ್ಲೇ ಬರುತ್ತೆ. ಇಟ್ ಈಸ್ ರಿಟರ್ನ್ ಎವ್ರಿ ಡೇ. ಜರ್ನಲ್ ಅನ್ನ ಪ್ರತಿ ದಿವಸ ನಾವು ಬರಿತೀವಿ. ಸೆಕೆಂಡ್ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ರಿಕಾರ್ಡೆಡ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಕಾಲಾನುಕ್ರಮಣಿಕೆಯಲ್ಲಿ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ನ ಎಂಟ್ರಿ ಮಾಡ್ತೀವಿ. ಮೂರನೇದಾಗಿ ಇಟ್ ಈಸ್ ಎ ಬುಕ್ ಆಫ್ ಪ್ರೈಮ್ ಎಂಟ್ರಿ ಆರ್ ಒರಿಜಿನಲ್ ಎಂಟ್ರಿ ಆರ್ ಫಸ್ಟ್ ಎಂಟ್ರಿ. ಬಿಸ್ನೆಸ್ ಟ್ರಾನ್ಸಾಕ್ಷನ್ ನಾವು ಫಸ್ಟ್ ಎಂಟ್ರಿ ಮಾಡೋದ್ರಿಂದ ಬುಕ್ ಅಲ್ಲಿ ಇದಕ್ಕೆ ನಾವು ಫಸ್ಟ್ ಎಂಟ್ರಿ ಅಂತ ಕರಿತೀವಿ ಅಥವಾ ಒರಿಜಿನಲ್ ಎಂಟ್ರಿ ಅಂತ ಕರಿತೀವಿ.
ಅಥವಾ ಪ್ರೈಮ್ ಎಂಟ್ರಿ ಅಂತ ಕರಿತೀವಿ. ನಾಲ್ಕನೇದಾಗಿ ಇಟ್ ಅನಲೈಸಿಸ್ ದಿ ಟ್ರಾನ್ಸಾಕ್ಷನ್ಸ್ ಇನ್ ಟು ದ ಅಕೌಂಟ್ಸ್ ಟು ಬಿ ಡೆಬಿಟೆಡ್ ಅಂಡ್ ಕ್ರೆಡಿಟೆಡ್ ಅಂತ. ಇದಿಷ್ಟು ವಿದ್ಯಾರ್ಥಿಗಳಿಗೆ ಫೀಚರ್ಸ್ ಆಫ್ ಜರ್ನಲ್ ಅಂತ. ಫೀಚರ್ಸ್ ಆಫ್ ಜರ್ನಲ್. ಇನ್ನು ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಜರ್ನಲ್ ಅನ್ನು ನೋಡೋಣ. ಜರ್ನಲ್ ಅನ್ನ ನಾವು ಇಲ್ಲಿ 3 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ. ಜರ್ನಲ್ ಪ್ರಾಪರ್, ಕ್ಯಾಶ್ ಬುಕ್, ಅದರ್ ಡೇ ಬುಕ್ಸ್ ಅಂತ. ಅದರಲ್ಲಿ ಪರ್ಚೇಸಸ್ ಬುಕ್, ಸೇಲ್ಸ್ ಬುಕ್, ಪರ್ಚೇಸ್ ರಿಟರ್ನ್ಸ್ ಬುಕ್, ಸೇಲ್ಸ್ ರಿಟರ್ನ್ಸ್ ಬುಕ್, ಬಿಲ್ಸ್ ರಿಸೀವೇಬಲ್ ಬುಕ್, ಬಿಲ್ಸ್ ಪೇಬಲ್ ಬುಕ್. ಇದರ ಬಗ್ಗೆ ಹೆಚ್ಚಿನದಾಗಿ ನೀವು ಮುಂದಿನ ಚಾಪ್ಟರ್ ಅಲ್ಲಿ ತಿಳಿದುಕೊಳ್ತೀರಿ. ನಾವು ಈಗ ಈ ಚಾಪ್ಟರ್ಗೆ ನಮಗೆ 3ನೇ ಚಾಪ್ಟರ್ಗೆ ಸಂಬಂಧಿಸಿದಂತೆ ಜರ್ನಲ್ ಫಾರ್ಮಟ್ ಅನ್ನು ನೋಡೋಣ. ಸ್ಪೆಸಿಮೆನ್ ಆಫ್ ಜರ್ನಲ್ ಆರ್ ಫಾರ್ಮಟ್ ಆಫ್ ದ ಜರ್ನಲ್. ಜರ್ನಲ್ ಫಾರ್ಮಟ್ ಯಾವ ರೀತಿ ಇರುತ್ತೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಲಿಕ್ಕೆ ಅಂತಂದ್ರೆ, ಮೊದಲನೇದಾಗಿ ಡೇಟ್ ಕಾಲಮ್ ಇರುತ್ತೆ. ಇಲ್ಲಿ ಡೇಟ್ ಅನ್ನು ನಾವು ಎಂಟ್ರಿ ಮಾಡ್ತೀವಿ ಡೇಟ್ ಕಾಲಮ್ ಅಲ್ಲಿ. ಎರಡನೇ ಕಾಲಮ್ ಇದು ಪರ್ಟಿಕ್ಯುಲರ್ಸ್ ಕಾಲಮ್. ಇಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಯಾವ ಅಕೌಂಟ್ ಡೆಬಿಟ್ ಇದೆ, ಯಾವ ಅಕೌಂಟ್ ಕ್ರೆಡಿಟ್ ಇದೆ, ಅದರ ನರೇಷನ್ ಸಹಿತ ನಾವು ಇಲ್ಲಿ ಬರಿತೀವಿ. ಇನ್ನು ಮೂರನೇದಾಗಿ LF ಪೇಜ್ ನಂಬರ್ ಆಫ್ ದ ಲೆಜರ್. ಲೆಜರ್ ಪೇಜ್ ನಂಬರ್ ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿಂದ ಶಿಫ್ಟ್ ಮಾಡಿದಾಗ, ಟ್ರಾನ್ಸ್ಫರ್ ಮಾಡಿದಾಗ ಅಥವಾ ಪೋಸ್ಟ್ ಮಾಡಿದಾಗ ಅದು ಯಾವ ಪೇಜ್ಗೆ ಹೋಗಿದೆ ಅನ್ನೋದು ಎಂಟ್ರಿ ಮಾಡಬೇಕಾಗುತ್ತೆ. ಇನ್ ನೆಕ್ಸ್ಟ್ ಒನ್ ಇಲ್ಲಿ ಡೆಬಿಟ್ ರುಪೀಸ್, ಡೆಬಿಟ್ ಅಮೌಂಟ್ ಏನಿದೆ ಅದನ್ನ ಎಂಟ್ರಿ ಮಾಡಬೇಕು. ಕ್ರೆಡಿಟ್ ರುಪೀಸ್, ಕ್ರೆಡಿಟ್ ಅಮೌಂಟ್ ಏನಿದೆ ಅದನ್ನ ಎಂಟ್ರಿ ಮಾಡಬೇಕು. ಇದಿಷ್ಟು ಜರ್ನಲ್ಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳೇ ಫಾರ್ಮಟ್. ವಿದ್ಯಾರ್ಥಿಗಳೇ ಸಿಂಪಲ್ ಆಗಿ ನಾವು ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ನ ಯಾವ ರೀತಿ ಜರ್ನಲ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡಬೇಕು ನೋಡೋಣ. ಮೊದಲನೇದಾಗಿ ಇದು ಜರ್ನಲ್ ಎಂಟ್ರಿ ಫಾರ್ಮಟ್ ಇದೆ. ಆ ರೀತಿ ಫಾರ್ಮಟ್ ಅನ್ನು ಹಾಕೊಂಡಿದೆ. ಡೇಟ್ ಇದೆ, ಪರ್ಟಿಕ್ಯುಲರ್ಸ್ ಇದೆ, ಲೆಜರ್ ಫೋಲಿಯೋ, ಡೆಬಿಟ್ ರುಪೀಸ್, ಕ್ರೆಡಿಟ್ ರುಪೀಸ್. ಒಂದು ಟ್ರಾನ್ಸಾಕ್ಷನ್ ನೋಡೋಣ. ಆನ್ February 8th, 2018 ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ₹20,000. ಒಂದು ಸಿಂಪಲ್ ಆಗಿ ಜರ್ನಲ್ ಎಂಟ್ರಿ ಇದೆ. February 8th, 2018 ಇದೆ ಡೇಟ್ ಕೊಟ್ಟಿದ್ದಾರೆ. 2018 February 8th ಅಂತ ಡೇಟ್ ಅಲ್ಲಿ ಕಾಲಮ್ ಅಲ್ಲಿ ಬರೀಬೇಕು. ಇನ್ನು ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಇದೆ. ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಗೂಡ್ಸ್ ಕಮ್ಸ್ ಟು ದಿ ಬಿಸ್ನೆಸ್. ಗೂಡ್ಸ್ ಬಿಸ್ನೆಸ್ ಬಂದಿದೆ ಅಂತಂದ್ರೆ ಇಲ್ಲಿ ಪರ್ಚೇಸ್ ಗೂಡ್ಸ್. ಇದು ಪರ್ಚೇಸ್ ಗೂಡ್ಸ್ ಆದ್ರೆ ನಾವು ಪರ್ಚೇಸಸ್ ಅಂತ ಅಕೌಂಟ್ ಅಂತ ಎಂಟ್ರಿ ಮಾಡಬೇಕಾಗುತ್ತೆ. ಪರ್ಚೇಸಸ್ ಇನ್ಕ್ರೀಸ್ ಆಯಿತು. ಪರ್ಚೇಸಸ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಎಕ್ಸ್ಪೆನ್ಸಸ್ ಸಂಬಂಧಪಟ್ಟಿದೆ. ಅಂದ್ರೆ ಇನ್ಕ್ರೀಸ್ ಆದ್ರೆ ನಾವು ಎಲ್ಲಿ ಎಂಟ್ರಿ ಮಾಡ್ತೀವಿ? ಎಕ್ಸ್ಪೆನ್ಸಸ್ ಅಲ್ಲಿ, ಡೆಬಿಟ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಹಾಗಾಗಿ ಪರ್ಚೇಸ್ ಅಕೌಂಟು ಡೆಬಿಟ್, ಅದರ ಅಮೌಂಟ್ ಅನ್ನು 20,000 ಎಂಟ್ರಿ ಮಾಡಬೇಕು. ಯಾವ ಬೇಸಿಸ್ ಮೇಲೆ ಪರ್ಚೇಸ್ ಮಾಡ್ತೀವಿ? ಕ್ಯಾಶ್ ಬೇಸಿಸ್ ಮೇಲೆ. ಅಂದ್ರೆ ನಾವು ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದಕ್ಕೆ ಕ್ಯಾಶ್ ಅನ್ನು ಕೊಟ್ವಿ, ಕ್ಯಾಶ್ ಹೋಯ್ತು, ಕ್ಯಾಶ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್. ಕ್ಯಾಶ್ ಡಿಕ್ರೀಸ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಯಾವುದಕ್ಕೆ ಸಂಬಂಧಪಡುತ್ತೆ? ಅಸೆಟ್ಸ್ಗೆ. ಅಸೆಟ್ಸ್ ಅಲ್ಲಿ ಡಿಕ್ರೀಸ್ ಆದ್ರೆ ಏನಾಗುತ್ತೆ? ಅಸೆಟ್ಸ್ ಅಲ್ಲಿ ಡಿಕ್ರೀಸ್ ಆದ್ರೆ ನಾವು ಕ್ರೆಡಿಟ್ ಅಂತ ತೋರಿಸಬೇಕು. ಹಾಗಾದ್ರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಕ್ರೆಡಿಟ್ ಅನ್ನು ಎಂಟ್ರಿ ಮಾಡಬೇಕಾದ್ರೆ ಟು ಅನ್ನೋ ಶಬ್ದವನ್ನ ಯೂಸ್ ಮಾಡಬೇಕಾಗುತ್ತೆ. ಟು ಕ್ಯಾಶ್ ಅಕೌಂಟ್. ಇದನ್ನ ಯಾವ ರೀತಿ ರೀಡ್ ಮಾಡ್ಬೇಕಂದ್ರೆ ಪರ್ಚೇಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್, ಈ ರೀತಿ ರೀಡ್ ಮಾಡಬೇಕಾಗುತ್ತೆ. ಇದಕ್ಕೆ ಕೆಳಗಡೆ ಸಂಬಂಧಪಟ್ಟಾಗಿ ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟ ಹಾಗೆ ನಾವು ನರೇಷನ್ ಎಂಟ್ರಿ ಮಾಡಬೇಕಾಗುತ್ತೆ. ನರೇಷನ್ ಸಿಂಪಲ್ ಆಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಈ ರೀತಿ. ಆಮೇಲೆ ನಂತರ ಇಲ್ಲಿ ಕ್ರೆಡಿಟ್ ರುಪೀಸ್ 20,000 ಬರ್ದೆ. ಈ ರೀತಿ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ನಾವು ಜರ್ನಲ್ ಎಂಟ್ರಿ ಎಲ್ಲಿ ಈ ಜರ್ನಲ್ ಫಾರ್ಮಟ್ ಅಲ್ಲಿ ಈ ರೀತಿ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ಜರ್ನಲ್ ಎಂಟ್ರಿಯಲ್ಲಿ 2 ರೀತಿಯಾಗಿರ್ತಕ್ಕಂಥ ನಮಗೆ ಎಂಟ್ರಿಗಳು ಬರ್ತಾವು. ಇಲ್ಲಿ ಸಿಂಪಲ್ ಜರ್ನಲ್ ಎಂಟ್ರಿ ಬರುತ್ತೆ ಮತ್ತೆ ಕಾಂಪೌಂಡ್ ಜರ್ನಲ್ ಎಂಟ್ರಿಗಳು ಬರ್ತಾವೆ. ಸಿಂಪಲ್ ಜರ್ನಲ್ ಎಂಟ್ರಿ ಅಂದ್ರೆ ಏನು ಅಂತಂದ್ರೆ ಇಲ್ಲಿ ಒನ್ ಅಕೌಂಟ್ ಇಲ್ಲಿ ಡೆಬಿಟ್ ಇದ್ದು ಇಲ್ಲಿ ಇನ್ನೊಂದು ಅಕೌಂಟ್ ಕ್ರೆಡಿಟ್ ಇದ್ರೆ ನಮಗೆ ಅದಕ್ಕೆ ಸಿಂಪಲ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಆಮೇಲೆ ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂತಂದ್ರೆ ಇಲ್ಲಿ ಡೆಬಿಟ್ ಮೋರ್ ದ್ಯಾನ್ 2 ಅಕೌಂಟ್ಸ್ ಇದ್ದು ಕ್ರೆಡಿಟ್ 1 ಅಕೌಂಟ್ ಇದ್ರೆ, ಅಥವಾ ಕ್ರೆಡಿಟ್ ಮೋರ್ ದ್ಯಾನ್ 2 ಅಕೌಂಟ್ಸ್ ಇದ್ದು ಇಲ್ಲಿ ಡೆಬಿಟ್ 1 ಅಕೌಂಟ್ ಇದ್ರೆ ಅದಕ್ಕೆ ನಾವು ಏನ್ ಕರಿತೀವಿ ಅಂತಂದ್ರೆ ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂತ ಕರಿತೀವಿ. ಹೀಗಾಗಿ ಜರ್ನಲ್ ಎಂಟ್ರಿಯನ್ನು ನಾವು ಇಲ್ಲಿ 2 ಪ್ರಕಾರಗಳಾಗಿ ಎಂಟ್ರಿ ಮಾಡ್ತಾ ಇದ್ದೀವಿ. ಒಂದು ಸಿಂಪಲ್ ಜರ್ನಲ್ ಎಂಟ್ರಿ ಮತ್ತೆ ಒಂದು ಕಾಂಪೌಂಡ್ ಜರ್ನಲ್ ಎಂಟ್ರಿ ಅಂತ. ಈಗ ವಿದ್ಯಾರ್ಥಿಗಳೇ ಒಂದು ಪ್ರಾಬ್ಲಮ್ ಅನ್ನು ನೋಡೋಣ, ಯಾವ ರೀತಿ ಬಿಡಿಸಬೇಕು ಅಂತ ನಾವು ಅದರ ಬಗ್ಗೆ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ ಇದೊಂದು ಜರ್ನಲ್ ಎಂಟ್ರಿ ಇದೆ. ನಿಮಗೆ 12 ಮಾರ್ಕ್ಸ್ಗೆ ಈ ಪ್ರಾಬ್ಲಮ್ ಅನ್ನು ಕೇಳಲಾಗುತ್ತೆ. ಹಾಗಾದ್ರೆ ನಾವು ಯಾವ ರೀತಿ ಬಿಡಿಸ್ಬೇಕಿದ್ನ ಅಕೌಂಟ್ಸ್ ಅನ್ನ 5 ಪ್ರಕಾರವಾಗಿ ಕ್ಲಾಸಿಫಿಕೇಶನ್ ಮಾಡಿದ್ದೇವೆ. ಇಲ್ಲಿ ಅಸೆಟ್ಸು, ಲಯಬಿಲಿಟೀಸು, ಎಕ್ಸ್ಪೆನ್ಸಸ್ಸು, ಇನ್ಕಮ್ಸು, ಕ್ಯಾಪಿಟಲ್ ಅಂತ. ಅಲ್ಲಿ ಇನ್ಕ್ರೀಸು ಮತ್ತೆ ಆದರೆ ಡಿಕ್ರೀಸ್ ಆದರೆ ಡೆಬಿಟ್ ಮಾಡಬೇಕು ಕ್ರೆಡಿಟ್ ಮಾಡಬೇಕು ಅಂತ ಈಗಾಗಲೇ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಆ ಬೇಸಿಸ್ ಮೇಲೆ ನಾವು ಟ್ರಾನ್ಸಾಕ್ಷನ್ನ ಇಲ್ಲಿ ಜರ್ನಲ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಪ್ರಾಬ್ಲಮ್ ಅನ್ನು ನೋಡೋಣ. ಇದನ್ನು ಬರೆದುಕೊಳ್ಳಿ ಒಂದು ಕಡೆ. ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಆಫ್ ಹಿಮಾಲಯ ಟ್ರೇಡರ್ಸ್ ಅಂತಿದೆ. ಹಾಗಾದ್ರೆ ಇಲ್ಲಿ 2018 January 1st ಅಲ್ಲಿ ನೋಡಿ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ rupees 2 lakh. January 2nd ಅಲ್ಲಿ ನೋಡಿ, ಓಪನ್ ಬ್ಯಾಂಕ್ ಅಕೌಂಟ್ ವಿತ್ SBI rupees 10,000. January 5th ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ rupees 20,000. January 8th sold goods to Rama rupees 40,000. January 10th goods returned from
Rama rupees 4,000. January 15th, cash received from Rama rupees 35,000 in full settlement of her account. January 20th, paid for stationery rupees 2,000. January 23rd, paid rent by check rupees 8,000. January 25th, drew for personal use rupees 6,000. January 28th, purchased furniture on credit from Kalyani Steels, Hubli rupees 20,000. January 30th, salary outstanding rupees 6,000. ವಿದ್ಯಾರ್ಥಿಗಳೇ ಇದನ್ನ ಒಂದ್ ಕಡೆ ಬರೆದಿಟ್ಕೊಳ್ಳಿ. ಈಗ ನೆಕ್ಸ್ಟ್ ನಾವು ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಮಾಡೋಣ. ವಿದ್ಯಾರ್ಥಿಗಳೇ ಈ ರೀತಿ ಜರ್ನಲ್ ಎಂಟ್ರಿ ಫಾರ್ಮೆಟ್ ಅನ್ನು ಹಾಕೊಳ್ಳಿ. ಟೋಟಲ್ ನಿಮಗೆ ಇಲ್ಲಿ 11 ಜರ್ನಲ್ ಎಂಟ್ರಿಗಳಿದಾವು. 11 ಜರ್ನಲ್ ಎಂಟ್ರಿಗಳಿರೋದ್ರಿಂದ ಒಂದೊಂದು ಜರ್ನಲ್ ಎಂಟ್ರಿಗೆ 3 ಅಥವಾ 4 ಲೈನ್ ಬೇಕಾಗುತ್ತೆ. ನೀವು ಒಂದು 35 ಅಥವಾ ಒಂದು 36 ಲೈನ್ಗಳಲ್ಲಿ ಈ ರೀತಿ ಜರ್ನಲ್ ಎಂಟ್ರಿಯನ್ನು ಹಾಕೊಳ್ಳಿ. ಮೊದಲನೇದಾಗಿ ಇಲ್ಲಿ ಡೇಟ್ ಕಾಲಮಲ್ಲಿ 2018 ಜನವರಿ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಇದು ಪರ್ಟಿಕ್ಯುಲರ್ಸ್ ಕಾಲಮು. ನೆಕ್ಸ್ಟ್ ಲೆಜರ್ ಫೋಲಿಯೋ, ಡೆಬಿಟ್ ರುಪೀಸ್, ಕ್ರೆಡಿಟ್ ರುಪೀಸ್. ಈಗ ಫಸ್ಟ್ ಒಂದು ನೋಡಿ, ಟ್ರಾನ್ಸಾಕ್ಷನ್ ಫಸ್ಟ್ ಜನವರಿ ಫಸ್ಟ್ ಡೇಟ್ಗೆ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ rupees 2 lakh ಇದೆ. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಂತಂದ್ರೆ ಇಲ್ಲಿ ಓನರ್ ಏನ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಕ್ಯಾಶ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕ್ಯಾಶ್ ಅಕೌಂಟ್ ಬರುತ್ತೆ, ಕ್ಯಾಶ್ ಅಕೌಂಟ್. ಮತ್ತೆ ಓನರ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಓನರ್ ಕ್ಯಾಪಿಟಲ್ ಬರುತ್ತೆ, ಕ್ಯಾಪಿಟಲ್. ಎರಡು ಅಕೌಂಟ್ಗಳು ಬರ್ತಾವು. ಕ್ಯಾಶ್ ಅಸೆಟ್ಸ್ ಸಂಬಂಧಪಟ್ಟಿದೆ, ಕ್ಯಾಶ್ ಅಸೆಟ್ಸ್ ಸಂಬಂಧಪಟ್ಟಿದೆ. ಮತ್ತೆ ಕ್ಯಾಪಿಟಲ್ಗೆ ಸಂಬಂಧಪಟ್ಟಿದೆ, ಕ್ಯಾಪಿಟಲ್ ಸಂಬಂಧಪಟ್ಟಿದೆ. ಇದಕ್ಕಿಂತ ಪೂರ್ವದಲ್ಲಿ ವಿದ್ಯಾರ್ಥಿಗಳೇ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಲ್ಲಿ ನಮಗೆ ಎರಡು ಅಕೌಂಟ್ಗಳು ಬರ್ತಾವು, ಕ್ಯಾಶ್ ಮತ್ತೆ ಕ್ಯಾಪಿಟಲ್. ಕ್ಯಾಶ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಅಸೆಟ್ಸ್ಗೆ ಸಂಬಂಧಪಟ್ಟಿದೆ, ಹೌದಾ. ಇಲ್ಲಿ ಕ್ಯಾಶ್ ಇನ್ಕ್ರೀಸ್ ಆಗಿದೆ, ಕ್ಯಾಶ್ ಕಮ್ಸ್ ಟು ದಿ ಬಿಸ್ನೆಸ್ ಇರೋದ್ರಿಂದ ಕ್ಯಾಶ್ ಇನ್ಕ್ರೀಸ್ ಆಗಿದೆ. ಕ್ಯಾಪಿಟಲ್ ಸಹಿತ 0 ಇತ್ತು, ಓನರ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇದು ಇನ್ಕ್ರೀಸ್ ಆಗಿದೆ. ಹಾಗಾದ್ರೆ ನಾವು ಇಲ್ಲಿ ಯಾವ ಅಕೌಂಟ್ ಅನ್ನ ಡೆಬಿಟ್ ಮಾಡಬೇಕು, ಯಾವ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಬೇಕು ನೋಡ್ಬೇಕಾದ್ರೆ ನಾವು ಅಕೌಂಟ್ಸ್ ಅನ್ನು 5 ಪ್ರಕಾರಗಳಾಗಿ ವಿಂಗಡಣೆ ಮಾಡಿದ್ವಿ. ಅಸೆಟ್ಸ್, ಎಕ್ಸ್ಪೆನ್ಸಸ್, ಕ್ಯಾಪಿಟಲ್, ಲಯಬಿಲಿಟೀಸ್, ಇನ್ಕಮ್ಸ್ ಅಂತ ಅಥವಾ ರೆವೆನ್ಯೂ ಅಂತ ನಾವು ಹೇಳಿದ್ದೆ. ಅಸೆಟ್ಸ್ ಮತ್ತೆ ಎಕ್ಸ್ಪೆನ್ಸಸ್ ಒಂದು ಗ್ರೂಪ್ ಮಾಡ್ಕೊಳ್ಳಿ, ಕ್ಯಾಪಿಟಲ್, ಲಯಬಿಲಿಟೀಸ್, ಇನ್ಕಮ್ಸ್ ಅನ್ನ ಒಂದು ಗ್ರೂಪ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಕ್ರೀಸ್ ಆದ್ರೆ ಡೆಬಿಟ್ ಆಗುತ್ತೆ, ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಅಂತ ಟ್ರೀಟ್ ಮಾಡ್ತೀವಿ. ಈ ಹೆಡಿಂಗ್ ಅಲ್ಲಿ ಕ್ಯಾಪಿಟಲ್, ಲಯಬಿಲಿಟಿ, ಇನ್ಕಮ್ ಅಲ್ಲಿ ಇಲ್ಲಿ ಡಿಕ್ರೀಸ್ ಆದ್ರೆ ಡೆಬಿಟ್ ಮಾಡ್ಕೋಬೇಕು, ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ಕ್ಯಾಶ್ ಅಸೆಟ್ಸ್ ಸಂಬಂಧಪಟ್ಟಿದೆ, ಅಸೆಟ್ಸ್ ಸಂಬಂಧಪಟ್ಟಿರೋದ್ರಿಂದ ಡೈಲಿ ಇನ್ಕ್ರೀಸ್ ಆಗಿರೋದ್ರಿಂದ ಡೆಬಿಟ್ ಮಾಡಬೇಕು, ಕ್ಯಾಶ್ ಅನ್ನ ಡೆಬಿಟ್ ಅಂತ ಎಂಟ್ರಿ ಮಾಡ್ಕೋಬೇಕು. ಹಾಗಾದ್ರೆ ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಇಲ್ಲಿ ಹೇಗೆ ಎಂಟ್ರಿ ಮಾಡಬೇಕು ಅಂತಂದ್ರೆ ಮೊದಲೇ ಇದರಿಂದ ಸ್ಟಾರ್ಟಿಂಗ್ ಇಂದಲೇ ಕ್ಯಾಶ್ ಅಕೌಂಟ್ ಡೆಬಿಟೆಡ್, DR ಅಂತ ಬರೀಬೇಕು, ಕ್ಯಾಶ್ ಅಕೌಂಟ್ ಡೆಬಿಟೆಡ್. ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ, ಕ್ಯಾಪಿಟಲ್ ಯಾವುದಕ್ಕೆ ಸಂಬಂಧಪಡುತ್ತೆ, ಕ್ಯಾಪಿಟಲ್ ಸಂಬಂಧಪಡುತ್ತೆ. ಹಾಗಾದ್ರೆ ಕ್ಯಾಪಿಟಲ್ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಅಂತ ಟ್ರೀಟ್ ಮಾಡ್ಕೋಬೇಕು. ಹಾಗಾದ್ರೆ ಈ ಕ್ರೆಡಿಟ್ ಅನ್ನು ನಾವು ಯಾವ ರೀತಿ ಎಂಟ್ರಿ ಮಾಡ್ತೇವೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಟು ಅನ್ನೋ ಶಬ್ದವನ್ನು ಯೂಸ್ ಮಾಡಬೇಕಾಗುತ್ತೆ. ಟು ಕ್ಯಾಪಿಟಲ್ ಅಕೌಂಟ್, ಅಮೌಂಟ್ ಎಷ್ಟಿದೆ ವಿದ್ಯಾರ್ಥಿಗಳೇ, ಇಲ್ಲಿ 2 lakh ಇದೆ. ಡೆಬಿಟ್ ಸೈಡ್ 2 lakh ಮತ್ತು ಕ್ರೆಡಿಟ್ ಸೈಡ್ 2 lakh ಎಂಟ್ರಿ ಮಾಡಿ. ಕ್ಯಾಪಿಟಲ್ ಕಾಲಮ್ ಅಲ್ಲಿ ರೋದಲ್ಲೇ ಏನ್ ಮಾಡಬೇಕು, 2 lakh ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು. ಕ್ಯಾಶ್ ರೋದಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನೀವು ಡೆಬಿಟ್ ಸೈಡ್ 2 lakh ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಈಗ ಇದಕ್ಕೆ ನರೇಷನ್ ಇದು ಇಟ್ ಇಸ್ ಎ ಶಾರ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್, which account is credited, which account is debited. ಯಾವ ಅಕೌಂಟ್ ಅನ್ನು ಡೆಬಿಟ್ ಮಾಡಿದ ಅನ್ನೋದ್ರ ಬಗ್ಗೆ ಇಲ್ಲಿ ನಮಗೆ ಶಾರ್ಟ್ ಡಿಸ್ಕ್ರಿಪ್ಷನ್ ಸಂಕ್ಷಿಪ್ತವಾಗಿ ಬರೀಬೇಕಾಗುತ್ತೆ. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಇದೆ, ಅದನ್ನೇ ಬರ್ಬಿಡಿ ವಿದ್ಯಾರ್ಥಿಗಳು. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್, ಇನ್ನು ಎರಡನೇ ಜರ್ನಲ್ ಎಂಟ್ರಿ ನೋಡಿ. ಜನವರಿ 2 ಇದೆ, 2ನೇ ತಾರೀಕಿಗೆ. 2ನೇ ತಾರೀಕಿಗೆ ಓಪನ್ಡ್ ಬ್ಯಾಂಕ್ ಅಕೌಂಟ್ ವಿತ್ SBI. ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿದೆ ಬಿಸ್ನೆಸ್. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದೆ ಅಂದ್ರೆ rupees 10,000 ಇದೆ. ಹಾಗಾದ್ರೆ ನಾವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಅವ್ರು ಹಾಗೆ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡ್ತಾರಾ? ಇಲ್ಲ. ನಾವು ಅದಕ್ಕೆ 10,000 ಇಲ್ಲಿ ಕ್ಯಾಶ್ ಕೊಟ್ಟಿದ್ದೇವೆ ಬಿಸ್ನೆಸ್ ಇಂದ, ಅಂದ್ರೆ ಕ್ಯಾಶ್ ಹೋಯ್ತು, ಕ್ಯಾಶ್ ಗೋಸ್ ಔಟ್. ಅಂದ್ರೆ ಕ್ಯಾಶ್ ಹೋಯ್ತು ಅಂತಂದ್ರೆ ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಡಿಕ್ರೀಸ್ ಆಯ್ತು. ಅಂದ್ರೆ ಬ್ಯಾಂಕ್ ಅಕೌಂಟ್ ಇದೆ, ಬ್ಯಾಂಕ್ನವ್ರು ಕ್ಯಾಶ್ ಹೋಗಿದೆ ಅಂತಂದ್ರೆ ಬ್ಯಾಂಕ್ನವ್ರು ಕ್ಯಾಶ್ ರಿಸೀವ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ಯಾಶ್ ಹೋಯ್ತು ಅಂದ್ರೆ ಕ್ಯಾಶ್ ಇನ್ಕ್ರೀಸ್ ಆಯ್ತು. ನಮ್ಮ ಅಕೌಂಟ್ ಅದು ಬ್ಯಾಂಕ್ ಅಕೌಂಟ್
ಹಾಗಾಗಿ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ಕ್ಯಾಶ್ ನಮ್ಮಿಂದ ಹೋಯ್ತು, ಕ್ಯಾಶ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್, ಕ್ಯಾಶ್ ಡಿಕ್ರೀಸ್ ಆಯಿತು, ಬ್ಯಾಂಕ್ ಅಕೌಂಟ್ ನಮ್ಮದೇ ಇದೆ, ಅಲ್ಲಿ ನಮ್ಮ ಅಕೌಂಟ್ಗೆ ಆ್ಯಡ್ ಆಗಿದೆ ಅಂತಂದರೆ ಅದು ಇನ್ಕ್ರೀಸ್ ಆಯ್ತು ನಮ್ಮ ಅಕೌಂಟಲ್ಲಿ ಅಂತ. ಹಾಗಾದರೆ ಈ ಕ್ಯಾಶ್ ಅಕೌಂಟ್ ಯಾವುದಕ್ಕೆ ಸಂಬಂಧಪಡುತ್ತೆ? ಕ್ಯಾಶ್ ಅಕೌಂಟು ಅಸೆಟ್ಸ್ಗೆ ಸಂಬಂಧಪಡುತ್ತೆ. ಅಂದರೆ ಅಸೆಟ್ಸ್ಗೆ ಸಂಬಂಧಪಟ್ಟರೆ ಇಲ್ಲಿ ಡಿಕ್ರೀಸ್ ಇದ್ದರೆ ಕ್ಯಾಶ್ ಅಕೌಂಟು ಕ್ರೆಡಿಟ್ ಅಂತ ಟ್ರೀಟ್ ಮಾಡ್ತೀವಿ. ಬ್ಯಾಂಕ್ ಅಕೌಂಟು ಸಹಿತ ಅಸೆಟ್. ಬ್ಯಾಂಕ್ ಅಕೌಂಟ್ ಅಸೆಟ್ ಇದೆ ಅಂತಂದ್ರೆ ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಇಲ್ಲಿ ಅಸೆಟ್ ಅಲ್ಲಿ ನಾವೇನ್ ಮಾಡಬೇಕು? ಇನ್ಕ್ರೀಸ್ ಆಗಿದೆ ಅಂದ್ರೆ ಡೆಬಿಟ್ ಅಂತ ಟ್ರೀಟ್ ಮಾಡ್ತೀವಿ. ಇನ್ಕ್ರೀಸ್ ಅಂದ್ರೆ ಡೆಬಿಟ್ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾಗಿ ನಮಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ. ಫಸ್ಟ್ ಡೆಬಿಟೆಡ್ ಅಕೌಂಟ್ ಅನ್ನು ಬರೀಬೇಕು. ಬ್ಯಾಂಕ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ರೆಡಿಟ್ ಯಾವುದಿದೆ? ಕ್ಯಾಶ್ ಅಕೌಂಟ್ ಇದೆ. ಕ್ಯಾಶ್ ಅಕೌಂಟ್ ಅಮೌಂಟ್ ಎಷ್ಟಿದೆ? 10,000. ಡೆಪಾಸಿಟೆಡ್ ಎಷ್ಟು ಮಾಡಿದ್ದಾರೆ? ಅಂದರೆ ಬ್ಯಾಂಕ್ ಅಕೌಂಟ್ ಇಲ್ಲಿ ರೋದಲ್ಲಿ 10,000 ಡೆಬಿಟ್ ಸೈಡ್ ಎಂಟ್ರಿ ಮಾಡಿ, ಕ್ಯಾಶ್ ಅಕೌಂಟ್ ರೋದಲ್ಲಿ ಕ್ರೆಡಿಟ್ ಸೈಡ್ ಏನು ಮಾಡಿ ಅಂತಂದ್ರೆ 10,000 ಅನ್ನ ಅಮೌಂಟ್ ಅನ್ನ ಎಂಟ್ರಿ ಮಾಡಿ. ನರೇಶನ್ ಬರೀಬೇಕು ಇದಕ್ಕೆ. ನರೇಶನ್ ಓಪನ್ ಎ ಬ್ಯಾಂಕ್ ಅಕೌಂಟ್ ವಿತ್ SBI. ಇಲ್ಲಿ ನೀವು ಬರೀ ಬ್ಯಾಂಕ್ ಅಕೌಂಟ್ ಬರೆದ್ರು ಓಕೆ, ಅಥವಾ SBI ಇಲ್ಲಿ ಅಕೌಂಟ್ ಅಂತ ಓಕೆ, SBI ಬ್ಯಾಂಕ್ ಅಕೌಂಟ್, ಸ್ಟೇಟ್ ಬ್ಯಾಂಕ್ ಅಕೌಂಟ್ ಬರೆದ್ರು ಓಕೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ ಅಂತ ಬ್ಯಾಂಕ್ ಅಕೌಂಟ್ ಅಂದ್ರು ಬರೆದ್ರು ಓಕೆ. ಓಪನ್ ಎ ಬ್ಯಾಂಕ್ ಅಕೌಂಟ್ ವಿತ್ SBI. ನರೇಶನ್ ಓಪನ್ ಬ್ಯಾಂಕ್ ಅಕೌಂಟ್ ವಿತ್ SBI ಅಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಲಾಗಿದೆ. ಇಲ್ಲಿ ಅಕೌಂಟ್ ಅಂತ ಇದೆಯಲ್ಲ, ಎ ಬಾರಿ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಅಕೌಂಟ್ ಅನ್ನೋ ಶಬ್ದವನ್ನು ನಾವು ಸಿಂಪಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ACCOUNT ಅಕೌಂಟ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ ಸಿಂಪಲ್ ಆಗಿ A/C ಅಂತ ಬರೀತೀವಿ. ಕ್ಯಾಶ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್. ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಅಕೌಂಟ್ ಅನ್ನ ನಾವು ಇಲ್ಲಿ ಸಿಂಪಲ್ ಆಗಿ ಈ ರೀತಿ ಅಕೌಂಟ್ ಅಂತ A/C ಅಂತ ಬರಿತೀವಿ, ನೆನಪಿಟ್ಕೊಳ್ಳಿ. ಇನ್ನು ಥರ್ಡ್ ಒನ್ ಟ್ರಾನ್ಸಾಕ್ಷನ್ ನೋಡಿ. ಥರ್ಡ್ ಒನ್ January 5th ಇದೆ ನೋಡಿ. ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಇದೆ. January 5th ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತಿದೆ. ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಪರ್ಚೇಸ್ಡ್ ಗೂಡ್ಸ್ ಅಂದ್ರೆ ನಾವು ಪರ್ಚೇಸ್ ಅಕೌಂಟ್ ಅಂತ ತಿಳ್ಕೋಬೇಕು. ಇಲ್ಲಿ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಅಕೌಂಟ್. ಇಲ್ಲಿ ಫಾರ್ ಕ್ಯಾಶ್ ಇದೆ, ಕ್ಯಾಶ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕ್ಯಾಶ್ ಅಕೌಂಟು ಇದೆ. ಇಲ್ಲಿ ಕ್ಯಾಶ್ ಅಕೌಂಟು ಇದೆ. ಎರಡು ಅಕೌಂಟ್ಗಳು ಯಾವುದು ಅಂತ ಫಸ್ಟ್ ನಾವು ಕಂಡು ಹಿಡ್ಕೊಂಡಿದ್ದೀವಿ. ಇಲ್ಲಿ ಎರಡು ಅಕೌಂಟ್ಗಳು ಯಾವಿದಾವು? ಒಂದು ಪರ್ಚೇಸ್ ಅಕೌಂಟ್ ಇದೆ, ಇನ್ನೊಂದು ಕ್ಯಾಶ್ ಅಕೌಂಟ್ ಇದೆ ಅಂತ. ಆದರೆ ಪರ್ಚೇಸ್ ಅಕೌಂಟ್ ಏನಾಯ್ತು? ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಗೂಡ್ಸ್ ಕಮ್ಸ್ ಟು ದಿ ಬಿಸ್ನೆಸ್ ಬಂತು. ಅಂದರೆ ಗೂಡ್ಸ್ ಬಂದಿದೆ ಅಂತಂದ್ರೆ ನಮಗೆ ಇನ್ಕ್ರೀಸ್ ಆಯಿತು, ಪರ್ಚೇಸ್ ಇನ್ಕ್ರೀಸ್ ಆಯಿತು, ಗೂಡ್ಸ್ ಇನ್ಕ್ರೀಸ್ ಆಯಿತು. ಹಾಗಾದ್ರೆ ಕ್ಯಾಶ್ ಬಿಸ್ನೆಸ್ ಇಂದ ಹೋಯ್ತು, ಗೂಡ್ಸ್ ಅನ್ನ ಪರ್ಚೇಸ್ ಮಾಡೋಕ್ಕೆ ಕ್ಯಾಶ್ ಅನ್ನ ಕೊಟ್ಟಿದ್ದೀವಿ, ಕ್ಯಾಶ್ ಗೋಸ್ ಔಟ್ ಫ್ರಮ್ ದ ಬಿಸ್ನೆಸ್. ಕ್ಯಾಶ್ ಹೋಗಿದೆ ಅಂದ್ರೆ ಕ್ಯಾಶ್ ಡಿಕ್ರೀಸ್ ಆಯಿತು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಪರ್ಚೇಸ್ ಅಕೌಂಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಈ ಅಕೌಂಟ್ಸ್ ನಲ್ಲಿ ನೋಡ್ಕೋಬೇಕು. ಪರ್ಚೇಸ್ ಅಕೌಂಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಎಕ್ಸ್ಪೆನ್ಸಸ್ ಸಂಬಂಧಪಟ್ಟಿದೆ. ಇಲ್ಲಿ ಇನ್ಕ್ರೀಸ್ ಇದೆ, ಇನ್ಕ್ರೀಸ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಪರ್ಚೇಸ್ ಅಕೌಂಟ್ ಅನ್ನ ಫಸ್ಟ್ ಡೆಬಿಟ್ ಬರೀಬೇಕು. ಪರ್ಚೇಸ್ ಅಕೌಂಟ್ ಡೆಬಿಟೆಡ್. ಹಾಗಾದ್ರೆ ಕ್ಯಾಶ್ ಅಕೌಂಟ್ ಯಾವ ಅಕೌಂಟ್ ಸಂಬಂಧಪಡುತ್ತೆ? ಕ್ಯಾಶ್ ಅಕೌಂಟ್ ಅಸೆಟ್ಸ್ ಸಂಬಂಧಪಡುತ್ತೆ. ಕ್ಯಾಶ್ ಅಕೌಂಟ್ ಏನ್ ತೋರಿಸ್ತಾ ಇದೆ? ಡಿಕ್ರೀಸ್ ತೋರಿಸ್ತಾ ಇದೆ ಸಿಂಬಲ್ ಅನ್ನ. ಹಾಗಾದ್ರೆ ಇಲ್ಲಿ ಡಿಕ್ರೀಸ್ ಏನಾಗುತ್ತೆ? ಕ್ರೆಡಿಟ್ ತೋರಿಸ್ತಾ ಇದೆ. ಕ್ಯಾಶ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡ್ಕೋಬೇಕು ಟು ಕ್ಯಾಶ್ ಅಕೌಂಟ್. ನರೇಶನ್ ಬರೀಬೇಕು ಅದಕ್ಕೆ, ಆ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟ ಹಾಗೆ. ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಇದೆಯಲ್ಲ, ಗೂಡ್ಸ್ ಪರ್ಚೇಸ್ ಫಾರ್ ಕ್ಯಾಶ್ ಅಂತ ಬರ್ರಿ, ಅಥವಾ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಆದ್ರೂ ಬರ್ರಿ. ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಅಮೌಂಟ್ ಎಷ್ಟಿದೆ ಅಂತಂದ್ರೆ 20,000 ಇದೆ. ಡೆಬಿಟ್ ಸೈಡ್ ಏನ್ ಮಾಡಬೇಕು ಅಂತಂದ್ರೆ ಡೆಬಿಟ್ ರೋದಲ್ಲಿ 20,000 ಅಂತ ಎಂಟ್ರಿ ಮಾಡಿ. ಆಮೇಲೆ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ರೋದಲ್ಲಿ ಏನ್ ಮಾಡಿ ಅಂತಂದ್ರೆ ಇಲ್ಲಿ 20,000 ಅನ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಒಂದು ನೋಡಿ, January 8th ಅಲ್ಲಿ ಸೋಲ್ಡ್ ಗೂಡ್ಸ್ ಟು ರಾಮ ₹40,000 ಅಂತಿದೆ. ಗೂಡ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ. ಸೋಲ್ಡ್ ಅಂತಂದ್ರೆ ಸೇಲ್ಸ್ ಗೂಡ್ಸ್ ಅಂತ. ನಾವು ಸೇಲ್ಸ್ ಗೂಡ್ಸ್ ಅಂತ ಮೊದಲೇ ಫಸ್ಟ್ ಟೈಮ್ ಗೂಡ್ಸ್ ಸ್ಟಾಕ್ ಅಂತ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಗೂಡ್ಸ್ ಸೋಲ್ಡ್ ಅಂತ, ಇಲ್ಲಿ ಸೋಲ್ಡ್ ಗೂಡ್ಸ್ ಇರೋದ್ರಿಂದ ಅದನ್ನ ಸೇಲ್ಸ್ ಅಂತ ಟ್ರೀಟ್ ಮಾಡ್ಕೋಬೇಕು. ಸೋಲ್ಡ್ ಗೂಡ್ಸ್ ಅಂತಂದ್ರೆ ಸೇಲ್ಸ್ ಅಕೌಂಟ್ ಅಂತ ಒಂದು ಅಕೌಂಟ್. ಅಂದ್ರೆ ಯಾರಿಗೆ ಗೂಡ್ಸ್ ಅನ್ನು ಮಾರಾಟ ಮಾಡಿದ್ದಾರೆ? ಟು ರಾಮ.
ಇಲ್ಲಿ ಕ್ಯಾಶ್ ಬೇಸಿಸ್ ಅಂತ ಬೇಸಿಸ್ ಮೇಲೆ ಅಂತ ಕೊಟ್ಟಿಲ್ಲ. ಕ್ಯಾಶ್ ಬೇಸಿಸ್ ಮೇಲೆ ಅಂತಂದ್ರೆ ಕ್ಯಾಶ್ ಅಂತ ಮಾಡಬೇಕು. ಕೊಡದೇ ಇದ್ರೆ ರಾಮ ಅಂತ ಕೊಟ್ಟಿದ್ದಾರೆ. ರಾಮ ಅಂದ್ರೆ ಆನ್ ಕ್ರೆಡಿಟ್ ಬೇಸಿಸ್ ಮೇಲೆ ಅವನಿಗೆ ಗೂಡ್ಸ್ ಅನ್ನ ಮಾರಾಟ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ರಾಮ ಅಕೌಂಟ್ ಒಂದು. ಇನ್ನು ರಾಮ ನಮಗೆ ಡೆಟರ್ಸ್ ಆಗ್ತಾರೆ. ಅಂದ್ರೆ ಹಣ ಬರಬೇಕಾಗಿದೆ ಅವರಿಂದ. ಹಣ ಬರಬೇಕಾಗಿದ್ರೆ ಆನ್ ಕ್ರೆಡಿಟ್ ಬೇಸಿಸ್ ಮೇಲೆ ಮಾರಾಟ ಮಾಡಿದ್ರೆ ರಾಮ ಡೆಟರ್ಸ್ ಆಗ್ತಾರೆ. ಹಣ ಬರಬೇಕಾಗಿದೆ ಅಂದ್ರೆ ಅದು ಇನ್ಕ್ರೀಸ್ ಆಗುತ್ತೆ. ಹಂಗಾರೆ ರಾಮ ಇಲ್ಲಿ ಡೆಟರ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಅಸೆಟ್ಸ್ ಸಂಬಂಧಪಟ್ಟಿದೆ. ಅಸೆಟ್ಸ್ ಇನ್ಕ್ರೀಸ್ ಆದ್ರೆ ನಮಗೆ ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ ಅಂತ. ಹಾಗಾದ್ರೆ ಇಲ್ಲಿ ಇದು ಡೆಬಿಟ್ ಅಂತ ಕ್ರಿಯೇಟ್ ಮಾಡ್ಕೋಬೇಕು ನಾವು. ಸೇಲ್ಸ್ ಅನ್ನ ಕ್ರೆಡಿಟ್ ಅಂತ ಕ್ರಿಯೇಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ರಾಮ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ನರೇಶನ್ ಸೋಲ್ಡ್ ಗೂಡ್ಸ್ ಟು ರಾಮ ಆನ್ ಕ್ರೆಡಿಟ್ ಅಥವಾ ಗೂಡ್ಸ್ ಸೋಲ್ಡ್ ಟು ರಾಮ ಆನ್ ಕ್ರೆಡಿಟ್ ಬೇಸಿಸ್ ಮೇಲೆ ಗೂಡ್ಸ್ ಅನ್ನ ರಾಮಗೆ ಮಾರಾಟ ಮಾಡಲಾಗಿದೆ ಅಂತ. ಇನ್ನು ನೆಕ್ಸ್ಟ್ ಒಂದು ನೋಡಿ, ಇಲ್ಲಿ 10th ಒನ್ ಜರ್ನಲ್ ಎಂಟ್ರಿ. 10th ಒನ್ ಗೂಡ್ಸ್ ರಿಟರ್ನ್ ಫ್ರಮ್ ರಾಮ ₹4,000. ಈಗ ರಾಮಾಗ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಟೋಟಲ್ ಗೂಡ್ಸ್ 40,000 ಅಮೌಂಟ್ ಇದೆ. ಡೆಬಿಟ್ ಸೈಡ್ ಅಮೌಂಟ್ ರುಪೀಸ್ ಎಂಟ್ರಿ ಮಾಡಿ 40,000 ಮತ್ತೆ ಕ್ರೆಡಿಟ್ ಸೈಡ್ 40,000 ಎಂಟ್ರಿ ಮಾಡಿ 40,000 ಇಲ್ಲಿ ಅಮೌಂಟ್ ಅನ್ನ ರಾಮಾಗೆ ಗೂಡ್ಸ್ ಅನ್ನ ಮಾರಾಟ ಮಾಡಲಾಗಿದೆ. ಬಟ್ ಅಲ್ಲಿ ಏನಾಗಿದೆ ಅಂತಂದ್ರೆ 10ನೇ ತಾರೀಕಿಗೆ ಇಲ್ಲಿ ಏನಾಗಿದೆ, ಗೂಡ್ಸ್ ರಿಟರ್ನ್ ಫ್ರಮ್ ರಾಮನಿಂದ ಗೂಡ್ಸ್ ರಿಟರ್ನ್ ಆಗ್ತಾ ಇದೆ ₹4,000 ಗೂಡ್ಸ್. ಯಾವ ಗೂಡ್ಸು? ಸೇಲ್ಸ್ ಗೂಡ್ಸು ಅಂತ. ಅಂದ್ರೆ ಇಲ್ಲಿ ಸೇಲ್ಸ್ ಗೂಡ್ಸ್ ರಿಟರ್ನ್ಸ್ ಆಗಿದೆ ಅಂದ್ರೆ ಸೇಲ್ಸ್ ರಿಟರ್ನ್ಸ್ ಅಂತ ಬರುತ್ತೆ. ಸೇಲ್ಸ್ ರಿಟರ್ನ್ಸ್ ಬರುತ್ತೆ. ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಯಾರಿಂದ ಗೂಡ್ಸ್ ಬರ್ತಾ ಇದೆ? ರಾಮನಿಂದ ಬರ್ತಾ ಇದೆ. ರಾಮದಿಂದ ಬರ್ತಾ ಇದೆ. ಹಂಗ ರಾಮದಿಂದ ಬರ್ತಾ ಇದೆ ಅಂದ್ರೆ ಇದು ಸೇಲ್ಸ್ ರಿಟರ್ನ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇನ್ಕಮಿಗೆ ಸಂಬಂಧಪಟ್ಟಿದೆ. ಇಲ್ಲಿ ಸೇಲ್ಸ್ ರಿಟರ್ನ್ಸ್ ಇನ್ಕಮಿಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಇಲ್ಲಿ ಗೂಡ್ಸ್ ಏನಾಯ್ತು ಅಂತಂದ್ರೆ ನಾವು ಮಾರಾಟ ಮಾಡಿರ್ತಕ್ಕಂಥದ್ದು ವಾಪಸ್ ಬಂತು ಅಂತಂದ್ರೆ ಇಲ್ಲಿ ಡಿಕ್ರೀಸ್ ಆಗಿದೆ ಅಂತ. ಡಿಕ್ರೀಸ್ ಆಗ್ತಾ ಇದೆ. ಹಾಗಾದ್ರೆ ರಾಮ ಅಂತಂದ್ರೆ ಇಲ್ಲಿ 4,000 ರಾಮ ಡೆಟರ್ಸ್ ಏನು ಹಣ ಕೊಡಬೇಕಾಗಿತ್ತಲ್ಲ, ಇಲ್ಲಿ ಹಣ ಕೊಡ್ತಕ್ಕಂಥದ್ದು ರಾಮ ನಮಗೆ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನ ಡಿಕ್ರೀಸ್ ಅಂತ ಟ್ರೀಟ್ ಮಾಡ್ಕೋಬೇಕು. ಇಲ್ಲಿ ರಾಮ ಕೊಡ್ತಕ್ಕಂಥದ್ದು ಡಿಕ್ರೀಸ್ ಅಂತ ಟ್ರೀಟ್ ಮಾಡ್ಕೋಬೇಕಾಗುತ್ತೆ. ಡಿಕ್ರೀಸ್ ಹಣ ಕಡಿಮೆ ಆಗುತ್ತೆ 4,000. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಸೇಲ್ಸ್ ರಿಟರ್ನ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಇಲ್ಲಿ ಇನ್ಕಮಿಗೆ ಸಂಬಂಧಪಟ್ಟಿದೆ. ಇನ್ಕಮ್ ಅಲ್ಲಿ ಡಿಕ್ರೀಸ್ ಅನ್ನ ನೋಡ್ಕೊಳ್ಳಿ. ಸೇಲ್ಸ್ ರಿಟರ್ನ್ಸ್ ಡಿಕ್ರೀಸ್ ಆಗಿರೋದ್ರಿಂದ ಇನ್ಕಮ್ಗೆ ಸಂಬಂಧಪಟ್ಟದ್ರಿಂದ ನಾವು ಡೆಬಿಟ್ ಅಂತ ಟ್ರೀಟ್ ಮಾಡ್ತಾ ಇದ್ದೀವಿ. ಇನ್ನು ರಾಮ ಏನಾಗಿದೆ ಅಂತಂದ್ರೆ ಇಲ್ಲಿ ಇನ್ಕ್ರೀಸ್ ತೋರಿಸ್ತಾ ಇದೆ ಡೆಟರ್ಸ್. ಇದು ಅಸೆಟ್ಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಡಿಕ್ರೀಸ್ ಆಗಿರೋದ್ರಿಂದ ಇಲ್ಲಿ ಕ್ರೆಡಿಟ್ ಅಂತ ತೋರಿಸ್ತಾ ಇದೆ. ಇದನ್ನ ಕ್ರೆಡಿಟ್ ಅಂತ ಎಂಟ್ರಿ ಮಾಡ್ತೀವಿ. ಹಾಗಾದ್ರೆ ಫಸ್ಟ್ ಡೆಬಿಟ್ ಒಂದು ಯಾವುದು? ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಬಿಟ್. ಡೆಬಿಟೆಡ್ ಟು ರಾಮ ಅಕೌಂಟ್. ಕ್ರೆಡಿಟ್ ಇರೋದನ್ನ ಟು ರಾಮ ಅಕೌಂಟ್ ಅಂತ ಬರೀಬೇಕು. ರಾಮ ಅಕೌಂಟ್. ನರೇಶನ್ ಇಲ್ಲಿ ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಮುಂದೆ ₹4,000 ಅಮೌಂಟ್ ಬಂದಿದೆ. ಡೆಬಿಟ್ ಸೈಡ್ 4,000 ಅಂತ ಎಂಟ್ರಿ ಮಾಡಿ. ಅದೇ ರಾಮ ರೋದಲ್ಲಿ ಏನ್ ಮಾಡಿ ಅಂತಂದ್ರೆ 4,000 ಎಂಟ್ರಿ ಮಾಡಿ ಕ್ರೆಡಿಟ್ ಸೈಡ್. ನರೇಶನ್ ಗೂಡ್ಸ್ ರಿಟರ್ನ್ ಫ್ರಮ್ ರಾಮ. ಗೂಡ್ಸ್ ರಿಟರ್ನ್ ಫ್ರಮ್ ರಾಮ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಪೇಜ್ ಅಕಸ್ಮಾತ್ ಕಂಪ್ಲೀಟ್ ಆದ್ರೆ ಜರ್ನಲ್ ಬುಕ್ ಅಲ್ಲಿ ನಾವು ಜರ್ನಲ್ ಎಂಟ್ರಿ ಮಾಡುವಾಗ ಈ ಪೇಜ್ ಕಂಪ್ಲೀಟ್ ಆದ್ರೆ ಈಗ ನಾವು ಟೋಟಲ್ ಮಾಡಬೇಕಾಗುತ್ತೆ. ಈ ಟೋಟಲ್ ಅನ್ನ ಮಾಡಿ ಈ ಟೋಟಲ್ ಅನ್ನ ನೆಕ್ಸ್ಟ್ ಕ್ಯಾರಿಡ್ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಟೋಟಲ್ ಕ್ಯಾರಿಡ್ ಫಾರ್ವರ್ಡ್ ಅಂತ ಬರೀಬೇಕು. ಬರೆದು ಅದು ನೆಕ್ಸ್ಟ್ ಪೇಜ್ಗೆ ಅಲ್ಲಿ ಬ್ರಾಡ್ ಫಾರ್ವರ್ಡ್ ಅಂತ ಬರೀಬೇಕಾಗುತ್ತೆ. ಬ್ರಿಂಗ್ ಫಾರ್ವರ್ಡ್ ಅಂತ ಬರೀಬೇಕಾಗುತ್ತೆ. ಹಾಗಾಗಿ ಟೋಟಲ್ 2,74,000 ಅಂತ ಬರೀರಿ.
ಇದನ್ನೇ ನೆಕ್ಸ್ಟ್ ಪೇಜ್ ಅಲ್ಲಿ ಬರೆಯುವಾಗ ಹಾಗಾದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನ ನೋಡೋಣ. ಜರ್ನಲ್ ಬುಕ್ ಅಲ್ಲಿ ಎಂಟ್ರಿ ಮಾಡುವಾಗ ಆ ಹಿಂದಿನ ಪೇಜಿನಲ್ಲಿ ಇರ್ತಕ್ಕಂಥದ್ದನ್ನ ನೆಕ್ಸ್ಟ್ ಪೇಜ್ಗೆ ತರಬೇಕಾದ್ರೆ ನಾವು ಟೋಟಲ್ ಬ್ರಿಂಗ್ ಫಾರ್ವರ್ಡ್ ಅಂತ ಬರೀಬೇಕಾಗುತ್ತೆ. ಟೋಟಲ್ ಬ್ರಾಟ್ ಫಾರ್ವರ್ಡ್, ಬ್ರಿಂಗ್ ಫಾರ್ವರ್ಡ್ ಅಂತ. ಟೋಟಲ್ ಎಷ್ಟಿತ್ತು ಅಂದ್ರೆ ಹಿಂದಿನ ಪೇಜಲ್ಲಿ ಎಷ್ಟಿತ್ತು? 2,74,000. ಆ ಪೇಜ್ ಕಂಪ್ಲೀಟ್ ಆದ್ರೆ ಮಾತ್ರ ಬರೀಬೇಕು, ಇಲ್ಲ ಅಂದ್ರೆ ಹಾಗೆಯೇ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಒಂದು ಜರ್ನಲ್ ಎಂಟ್ರಿ ನೋಡಿ. ಜನವರಿ 15 ಇದೆ. ಜನವರಿ 15ಗೆ ಸಂಬಂಧಿಸಿದಂತೆ ಕ್ಯಾಶ್ ರಿಸೀವ್ಡ್ ಫ್ರಮ್ ರಾಮ ₹35,000 ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಹರ್ ಅಕೌಂಟ್. ಇಲ್ಲಿ ಕ್ಯಾಶ್ ರಾಮನಿಂದ ರಿಸೀವ್ ಮಾಡ್ತಾ ಇದ್ದಾರೆ. ಆಕ್ಚುಲ್ ಆಗಿ ರಾಮನಿಂದ ಎಷ್ಟು ಕ್ಯಾಶ್ ಬರಬೇಕಾಗಿತ್ತು? ಇಲ್ಲಿ ನಮಗೆ ಗೂಡ್ಸ್ ಅನ್ನು ಸೋಲ್ಡ್ ಮಾಡಿರ್ತಕ್ಕಂಥದ್ದು ಎಷ್ಟು? 40,000. ಜನವರಿ 8ನೇ ತಾರೀಕಿಗೆ ರಾಮಗೆ ಗೂಡ್ಸ್ ಅನ್ನು 40,000 ರೂಪಾಯಿ ಗೂಡ್ಸ್ ಅನ್ನು ಮಾರಾಟ ಮಾಡಿದ್ದಾರೆ. ಮತ್ತೆ ಇಲ್ಲಿ 4,000 ಅನ್ನ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಗೂಡ್ಸ್ ರಿಟರ್ನ್ ಫ್ರಮ್ ರಾಮನಿಂದ ಏನಾಗ್ತಾ ಇದೆ ಅಂತಂದ್ರೆ 4,000 ರೂಪಾಯಿ ಗೂಡ್ಸ್ ರಿಟರ್ನ್ ಆಗಿದೆ. ಅಂದ್ರೆ ರಾಮನಿಂದ ಓದಿರ್ತಕ್ಕಂಥ ಮೊತ್ತ ನಮ್ಗೆ ಎಷ್ಟು ಬರಬೇಕು ಅಂದ್ರೆ 36,000 ಬರಬೇಕು. 36,000 ಬರಬೇಕು. ಬಟ್ ಇಲ್ಲಿ ಕ್ಯಾಶ್ ಅನ್ನ ಎಷ್ಟು ರಿಸೀವ್ ಮಾಡಿದ್ದಾರೆ? 35,000 ಕ್ಯಾಶ್ ರಿಸೀವ್ ಮಾಡಿದ್ದಾರೆ. 35,000 ಕ್ಯಾಶ್ ರಿಸೀವ್ ಮಾಡಿದ್ದಾರೆ. ಹಂಗಾರೆ ರಿಮೈನಿಂಗ್ ಎಷ್ಟು ಉಳಿತು? 1,000 ಬ್ಯಾಲೆನ್ಸ್ ಉಳಿತು, ರಾಮನಿಂದ ಬರಬೇಕು. ಬಟ್ ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ರಾಮ ₹35,000 ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಹರ್ ಅಕೌಂಟ್. ಅವಳ ಅಕೌಂಟ್ ಅನ್ನ ಪೂರ್ತಿ ಸೆಟಲ್ಮೆಂಟ್ ಮಾಡಿ, ರಾಮನ ಅಕೌಂಟ್ ಅನ್ನ ಫುಲ್ ಸೆಟಲ್ಮೆಂಟ್ ಮಾಡಿಬಿಡಿ. ಹಾಗಾದ್ರೆ ಇಲ್ಲಿ ಕೊಡೋದಿಲ್ಲ ಅಂತ. ಹಾಗಾದ್ರೆ 1,000 ಅನ್ನು ನಾವು ಡಿಸ್ಕೌಂಟ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಅವರಿಗೆ ಡಿಸ್ಕೌಂಟ್ ಅನ್ನು ಬಿಟ್ಕೊಡ್ಲಾಗಿದೆ ಅಂತ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ರಾಮ, ಇಲ್ಲಿ ನಮಗೆ ಕ್ಯಾಶ್ ಅಕೌಂಟ್ ಬರುತ್ತೆ, ಮತ್ತೆ ರಾಮ ಅಕೌಂಟ್ ಬರುತ್ತೆ, ಮತ್ತೆ ಡಿಸ್ಕೌಂಟ್ ಅಕೌಂಟ್ ಒಂದಿದೆ, ಡಿಸ್ಕೌಂಟ್ ಬರುತ್ತೆ. ಈ 3 ಅಕೌಂಟ್ಗಳಲ್ಲಿ ಬರ್ತಾವೆ. ಇದು ಕಾಂಪೌಂಡ್ ಎಂಟ್ರಿ ಅಂತ. ಹಾಗಾದ್ರೆ ಕ್ಯಾಶ್ ರಿಸೀವ್ಡ್ ಅಂತಂದ್ರೆ ಇಲ್ಲಿ ಕ್ಯಾಶ್ ಬಿಸ್ನೆಸ್ಗೆ ಬಂತು, ಕ್ಯಾಶ್ ಇನ್ಕ್ರೀಸ್ ಆಯಿತು. ಇನ್ನು ರಾಮ ಡೆಟರ್ಸು ರಾಮ ಕ್ಯಾಶ್ ನಮಗೆ ಕೊಟ್ಟಿದ್ದಾರೆ, ಕಡಿಮೆ ಆಗಿದೆ ಅಂತ ಇಲ್ಲಿ ಡಿಕ್ರೀಸ್ ಆಗುತ್ತೆ, ರಾಮನಿಂದ ಬರಬೇಕಾಗಿರ್ತಕ್ಕಂಥದ್ದು. ಇನ್ನು ಡಿಸ್ಕೌಂಟ್ ಇದೆ, ಡಿಸ್ಕೌಂಟ್ ಇಲ್ಲಿ ನಾವು ಬಿಟ್ಕೊಟ್ಟಿದ್ದೇವೆ, ಇದು ಎಕ್ಸ್ಪೆನ್ಸಸ್ ಆಗುತ್ತೆ, ಇದು ಇನ್ಕ್ರೀಸ್ ಆಗುತ್ತೆ. ಡಿಸ್ಕೌಂಟ್ ನಮ್ಮಲ್ಲಿ ಡಿಸ್ಕೌಂಟ್ 0 ಇತ್ತು, ಈಗ ಡಿಸ್ಕೌಂಟ್ 1,000 ಇದೆ, ಇನ್ಕ್ರೀಸ್ ಆಯಿತು. ಹಾಗಾಗಿ ಇಲ್ಲಿ ಕ್ಯಾಶ್ ಅಕೌಂಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಕ್ಯಾಶ್ ಅಕೌಂಟ್ ಅಸೆಟ್ಸ್ ಸಂಬಂಧಪಟ್ಟಿದೆ. ಇಲ್ಲಿ ಇನ್ಕ್ರೀಸ್ ಡೆಬಿಟ್ ಆಗುತ್ತೆ, ಕ್ಯಾಶ್ ಅಕೌಂಟ್ ಅನ್ನ ಡೆಬಿಟ್ ಅಂತ ಮಾಡ್ಕೋಬೇಕು. ಕ್ಯಾಶ್ ಅಕೌಂಟ್ ಡೆಬಿಟೆಡ್. ನೆಕ್ಸ್ಟ್ ಇಲ್ಲಿ ಡಿಸ್ಕೌಂಟ್ ಅಕೌಂಟ್ ಇಲ್ಲಿ ಎಕ್ಸ್ಪೆನ್ಸಿಸ್ ಸಂಬಂಧಪಡುತ್ತೆ, ಡಿಸ್ಕೌಂಟ್ ಅಲೌಡ್ ಅಂತ. ಇಲ್ಲಿ ಸಹಿತ ಡಿಸ್ಕೌಂಟ್ ಇಲ್ಲಿ ಇನ್ಕ್ರೀಸ್ ಇರೋದ್ರಿಂದ ಡೆಬಿಟೆಡ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಡಿಸ್ಕೌಂಟ್ ಅಲೌಡ್ ಅಂತ ಬರೀಬೇಕು, ಡಿಸ್ಕೌಂಟ್ ಅನ್ನು ಬಿಟ್ಟುಕೊಡಲಾಗಿದೆ. ಡಿಸ್ಕೌಂಟ್ ಅಲೌಡ್ ಅಕೌಂಟ್ ಡೆಬಿಟ್. ನೆಕ್ಸ್ಟ್ ರಾಮ ಅಕೌಂಟ್ ಡೆಟರ್ಸ್ ಅಕೌಂಟ್, ಇದು ಡೆಟರ್ಸ್ ಅಸೆಟ್ ತೋರಿಸುತ್ತೆ, ಡಿಕ್ರೀಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಡಿಕ್ರೀಸ್ ಅಂತಂದ್ರೆ ಕ್ರೆಡಿಟ್ ಮಾಡಬೇಕು, ರಾಮ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕಾಗುತ್ತೆ. ಟು ರಾಮ ಅಕೌಂಟ್. ಹಾಗಾದ್ರೆ ಇಲ್ಲಿ ಕ್ಯಾಶ್ ಎಷ್ಟು ರಿಸೀವ್ ಮಾಡಿದ್ದಾರೆ? ಇಲ್ಲಿ ಕ್ಯಾಶ್ ರಿಸೀವ್ ಮಾಡಿರ್ತಕ್ಕಂಥದ್ದು 35,000 ಕ್ಯಾಶ್ ರಿಸೀವ್ ಮಾಡಿದ್ದಾರೆ. ಹಂಗಾರೆ ಡಿಸ್ಕೌಂಟ್ ಅನ್ನು ಎಷ್ಟು ಬಿಟ್ಟುಕೊಟ್ಟಿದ್ದಾರೆ? 1,000 ಬಿಟ್ಟುಕೊಟ್ಟಿದ್ದಾರೆ. ಡೆಬಿಟ್ ಸೈಡ್ ಎಂಟ್ರಿ ಮಾಡಿ. ಹಂಗಾರೆ ಟೋಟಲ್ ರಾಮ ಎಷ್ಟು ಕೊಡಬೇಕಾಗಿತ್ತು? 36,000 ಅಮೌಂಟ್ ಅನ್ನ ಕೊಡಬೇಕಾಗಿತ್ತು. ಟೋಟಲ್ ಕೊಡಬೇಕಾಗಿತ್ತು ರಾಮ 36,000 ಎಂಟ್ರಿ ಮಾಡಬೇಕು. ಈಗ ನರೇಶನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ರಾಮ, and discount allowed him, and discount allowed ಇಷ್ಟೇ ಎಂಟ್ರಿ ಬರ್ಬೇಡಿ. ನೆಕ್ಸ್ಟ್ ಹಾಗಾದ್ರೆ 20th ನೋಡಿ. 20th ಜರ್ನಲ್ ಎಂಟ್ರಿಯಲ್ಲಿ ಏನಿದೆ ಅಂದ್ರೆ ಪೇಡ್ ಫಾರ್ ಸ್ಟೇಷನರಿ ಇದೆ. ಸ್ಟೇಷನರಿಯನ್ನ ಪೇಡ್ ಅಂದ್ರೆ ಅದರ ಹಿಂದ್ಗಡೆ ಕ್ಯಾಶ್ ಪೇಮೆಂಟ್ ಮಾಡಿದ್ದಾರೆ ಅಂತ. ಅಂದ್ರೆ ಕ್ಯಾಶ್ ಪೇಮೆಂಟ್ ಮಾಡಿದ್ದಾರೆ ಅಂತಂದ್ರೆ ಕ್ಯಾಶ್ ಇಲ್ಲಿ 2 ಅಕೌಂಟ್ಗಳು ಬರ್ತಾವು, ಸ್ಟೇಷನರಿ ಅಕೌಂಟ್ ಮತ್ತೆ ಕ್ಯಾಶ್ ಅಕೌಂಟ್ 2 ಅಕೌಂಟ್ಗಳು ಬರ್ತಾವು. 2 ಅಕೌಂಟ್ ಅನ್ನ ನೋಡಿ, ಕ್ಯಾಶ್ ಮತ್ತೆ ಸ್ಟೇಷನರಿ ಅಕೌಂಟ್ 2 ಅಕೌಂಟ್ಗಳು ಬರ್ತಾವು. ಕ್ಯಾಶ್ ಪೇಡ್ ಅಂದ್ರೆ ಕ್ಯಾಶ್ ಹೋಯ್ತು, ಕ್ಯಾಶ್ ಹೋಗಿದೆ ಅಂದ್ರೆ ಕ್ಯಾಶ್ ಡಿಕ್ರೀಸ್ ಆಗುತ್ತೆ. ಸ್ಟೇಷನರಿ
ಸ್ಟೇಷನರಿ ಇನ್ಕ್ರೀಸ್ ಆಯಿತು, ಸ್ಟೇಷನರಿ ಅಮೌಂಟು ಇನ್ಕ್ರೀಸ್ ಆಯಿತು. ಹಾಗಾಗಿ ಇಲ್ಲಿ ಕ್ಯಾಶ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಅಸೆಟ್ಸ್ ಸಂಬಂಧಪಟ್ಟಿದೆ. ಇಲ್ಲಿ ಡಿಕ್ರೀಸ್ ಅಂದರೆ ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಮಾಡ್ಕೋಬೇಕು. ಸ್ಟೇಷನರಿ ಎಕ್ಸ್ಪೆನ್ಸಸ್ ಸಂಬಂಧಪಟ್ಟಿದೆ, ಇಲ್ಲಿ ಇನ್ಕ್ರೀಸ್ ತೋರಿಸ್ತಾ ಇದೆ, ಇನ್ಕ್ರೀಸ್ ಅಂದರೆ ಡೆಬಿಟ್. ಸ್ಟೇಷನರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಅಂತ ಎಂಟ್ರಿ ಮಾಡ್ತೀವಿ. ಸ್ಟೇಷನರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನರೇಶನ್ ಸ್ಟೇಷನರಿ ಪೇಡ್ ಅಥವಾ ಕ್ಯಾಶ್ ಪೇಡ್ ಟು ಸ್ಟೇಷನರಿ ಪೇಡ್ ಅಥವಾ ಎಕ್ಸ್ಪೆನ್ಸಿಸ್ ಪೇಡ್ ಅಂತ ಆದ್ರೂ ಬರೀಬಹುದು. ಸ್ಟೇಷನರಿ ಪೇಡ್ ಅಮೌಂಟ್ ಎಷ್ಟಿದೆ, 2000 ಇದೆ. ಡೆಬಿಟ್ ಸೈಡ್ 2000 ಓಕೆ, ಕ್ರೆಡಿಟ್ ಸೈಡ್ 2000 ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ನೋಡಿ 23rd ನೋಡಿ, 23rdಗೆ ಪೇಡ್ ರೆಂಟ್ ಬೈ ಚೆಕ್ ಅಂತಿದೆ. ಪೇಡ್ ರೆಂಟ್ ಬೈ ಚೆಕ್ ಅಂದ್ರೆ ಬ್ಯಾಂಕಿಂದ ಪೇ ಮಾಡಿದ್ದಾರೆ ಅಂತ. ಚೆಕ್ ಮುಖಾಂತರ ಪೇ ಮಾಡಿದರೆ ಬ್ಯಾಂಕ್ ಅಕೌಂಟ್ ಅಂತ ಕನ್ಸಿಡರ್ ಮಾಡಬೇಕು. ರೆಂಟ್ ಅನ್ನೋದು ಎಕ್ಸ್ಪೆನ್ಸಸ್, ಮತ್ತೆ ಬ್ಯಾಂಕ್ ಅಕೌಂಟ್ ಎರಡು ಅಕೌಂಟ್ಗಳು ಬರ್ತಾವು. ಹಾಗಾದ್ರೆ ಇಲ್ಲಿ ರೆಂಟ್ ಇಲ್ಲಿ ಪೇಡ್ ಮಾಡಿದ್ದಾರೆ ಅಂತಂದ್ರೆ ಎಕ್ಸ್ಪೆನ್ಸಸ್ ಇಲ್ಲಿ ಇನ್ಕ್ರೀಸ್ ಆಗಿದೆ ಅಂತ, ಬ್ಯಾಂಕಿಂದ ಪೇಡ್ ಮಾಡಿದ್ದಾರೆ ಅಂದ್ರೆ ನಮ್ಮ ಹಣ ಪೇ ಮಾಡಿದ್ದಾರೆ, ಅಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ ನಮ್ಮ ಹಣ ಏನಾಯ್ತು ಅಂದ್ರೆ ಡಿಕ್ರೀಸ್ ಆಯ್ತು, ಕಡಿಮೆ ಆಯ್ತು ಅಂತ. ರೆಂಟ್ ಯಾವುದಕ್ಕೆ ಸಂಬಂಧಪಡುತ್ತೆ, ಎಕ್ಸ್ಪೆನ್ಸಸ್ ಸಂಬಂಧಪಡುತ್ತೆ. ಇಲ್ಲಿ ಇನ್ಕ್ರೀಸ್ ಸಿಂಬಲ್ ಇದೆಯಲ್ಲ ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ, ರೆಂಟ್ ಡೆಬಿಟ್ ಮಾಡಬೇಕು. ಮತ್ತೆ ಬ್ಯಾಂಕ್ ಅಕೌಂಟ್ ಅಸೆಟ್ಸ್ ಸಂಬಂಧಪಡುತ್ತೆ, ಅಸೆಟ್ಸ್ ಅಲ್ಲಿ ಡಿಕ್ರೀಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನು ತೋರಿಸುತ್ತೆ. ಹಾಗಾಗಿ ಇಲ್ಲಿ ರೆಂಟ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ನರೇಶನ್ ರೆಂಟ್ ಪೇಡ್ ಬೈ ಚೆಕ್, ಅಮೌಂಟ್ ಅನ್ನ ಎಂಟ್ರಿ ಮಾಡಿ. 8000 ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್ 8000. ನೆಕ್ಸ್ಟ್ 25th ನೋಡಿ, 25th ಡ್ರೀವ್ ಫಾರ್ ಪರ್ಸನಲ್ ಯೂಸ್ ₹6000. ಪರ್ಸನಲ್ ಯೂಸ್ಗೆ ಇಲ್ಲಿ ಹಣನ ತಗೊಂಡು ಹೋಗಲಾಗಿದೆ. ಪರ್ಸನಲ್ ಯೂಸ್ ಅಂತಂದ್ರೆ ಡ್ರಾಯಿಂಗ್ಸ್ ಆಗುತ್ತೆ, ಪರ್ಸನಲ್ ಯೂಸ್ಗೆ ಡ್ರಾಯಿಂಗ್ಸ್ ಅಂತ ಕರೀತಾರೆ. ಅಂದರೆ ಕ್ಯಾಶ್ ಹೋಗಿದೆ ಅಂತ, ಇಲ್ಲಿ ಕ್ಯಾಶ್ ಅಕೌಂಟ್ ಒಂದು ಪರ್ಸನಲ್ ಯೂಸ್ಗೆ ತಗೊಂಡು ಹೋಗಿದ್ದಾರೆ ಅಂತಂದ್ರೆ ಇಲ್ಲಿ ಪರ್ಸನಲ್ ಯೂಸ್ಗೆ ಇಲ್ಲಿ ಕ್ಯಾಶ್ ತೆಗೆದುಕೊಂಡು ಹೋಗಲಾಗಿದೆ ಅಂತಂದ್ರೆ ಕ್ಯಾಶ್ ಹೋಯ್ತು ಅಂತಂದ್ರೆ ಕ್ಯಾಶ್ ಅಕೌಂಟ್ ಡಿಕ್ರೀಸ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಡಿಕ್ರೀಸ್ ಆದ್ರೆ ನಾವೇನ್ ಮಾಡ್ತೇವೆ ಅಂತಂದ್ರೆ ಇಲ್ಲಿ ಕ್ಯಾಶ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಲಾಗುತ್ತೆ. ಮತ್ತೆ ಇಲ್ಲಿ ಡ್ರಾಯಿಂಗ್ಸ್ ಇದೆ, ಡ್ರಾಯಿಂಗ್ಸ್ ಏನಾಗಿದೆ ಅಂತಂದ್ರೆ ಇಲ್ಲಿ ನಾವು ಕ್ಯಾಪಿಟಲ್ ಅಲ್ಲಿ ಇದು ಕಡಿಮೆ ಆಗುತ್ತೆ, ಕ್ಯಾಪಿಟಲ್ ಸಂಬಂಧಪಟ್ಟಿದೆ, ಕ್ಯಾಪಿಟಲ್ ಅಲ್ಲಿ ಕಡಿಮೆ ಮಾಡಬೇಕಾಗುತ್ತೆ, ಇದು ಸಹಿತ ಡಿಕ್ರೀಸ್ ಆಗುತ್ತೆ. ಇದು ಡಿಕ್ರೀಸ್ ಆದ್ರೆ ನಾವು ಇಲ್ಲಿ ಕ್ಯಾಪಿಟಲ್ ಸಂಬಂಧಪಟ್ಟಿರತಕ್ಕಂಥ ಡಿಕ್ರೀಸ್ ಅಂದ್ರೆ ಡೆಬಿಟ್ ಬ್ಯಾಲೆನ್ಸ್ ಅನ್ನ ತೋರಿಸುತ್ತೆ. ಹಾಗಾದ್ರೆ ಡೆಬಿಟ್ ಬ್ಯಾಲೆನ್ಸ್ ಯಾವುದು, ಡ್ರಾಯಿಂಗ್ಸ್ ಇದೆ. ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಅಮೌಂಟ್ 6000. Withdraw for personal use. ನೆಕ್ಸ್ಟ್ ಒಂದು 28th ನೋಡಿ, January 28th ಇದೆ. ಪರ್ಚೇಸ್ ಫರ್ನಿಚರ್ ಆನ್ ಕ್ರೆಡಿಟ್ ಫ್ರಮ್ ಕಲ್ಯಾಣಿ ಸ್ಟೀಲ್ಸ್ ಹುಬ್ಳಿ ₹20,000 ಇದೆ. ಇಲ್ಲಿ ಗೂಡ್ಸ್ ಪರ್ಚೇಸ್ ಅಂದ್ರೆ ಮಾತ್ರ ನಾವು ಪರ್ಚೇಸ್ ಅಂತ ಎಂಟ್ರಿ ಮಾಡಬೇಕು. ಫರ್ನಿಚರ್ ಅಸೆಟ್ ಪರ್ಚೇಸ್ ಮಾಡಿದ್ರೆ ಅದನ್ನ ನಾವು ಅಸೆಟ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಫರ್ನಿಚರ್ ಪರ್ಚೇಸ್ ಮಾಡಿದ್ರೆ ಇದು ಅಸೆಟ್ ಆಗುತ್ತೆ. ಅಂದ್ರೆ ಫರ್ನಿಚರ್ ಇಲ್ಲಿ ಬಿಸ್ನೆಸ್ಗೆ ಬಂದಿದೆ ಅಂತಂದ್ರೆ ಇನ್ಕ್ರೀಸ್ ಅಂತ ತೋರಿಸಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ರೆಡಿಟ್ ಆನ್ ಕ್ರೆಡಿಟ್ ಬೇಸಿಸ್, ಉದ್ದರಿ ಬೇಸಿಸ್ ಮೇಲೆ ಇದೆ. ಯಾರಿಂದ ಪರ್ಚೇಸ್ ಮಾಡಿದ್ದಾರೆ, ಕಲ್ಯಾಣಿ ಸ್ಟೀಲ್ಸ್ ಅಂತ. ಅಂದರೆ ಕಲ್ಯಾಣಿ ಸ್ಟೀಲ್ಸ್ ಇಂದ ಪರ್ಚೇಸ್ ಮಾಡಿದ್ದಾರೆ. ಕಲ್ಯಾಣಿ ಸ್ಟೀಲ್ಸ್ ಏನಾಗ್ತಾರೆ ಅಂತಂದ್ರೆ ಇಲ್ಲಿ ನಮಗೆ ಕ್ರೆಡಿಟರ್ಸ್ ಆಗ್ತಾರೆ, ಅವರಿಂದ ನಾವು ಪರ್ಚೇಸ್ ಮಾಡಿರೋದ್ರಿಂದ ಅವ್ರು ಕ್ರೆಡಿಟರ್ಸ್ ಆಗ್ತಾರೆ ಅಂತಂದ್ರೆ ಇಲ್ಲಿ ನಾವು ಅವ್ರಿಗೆ ಹಣ ಕೊಡಬೇಕಾಗಿದೆ, ಅದು ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗೋದ್ರಿಂದ ಅದನ್ನ ನಾವು ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ಲಿ ತೋರಿಸಬೇಕಾಗುತ್ತೆ. ಇಲ್ಲಿ ಕ್ರೆಡಿಟರ್ಸ್ ಏನಾಗುತ್ತೆ ಅಂತಂದ್ರೆ ಲಯಬಿಲಿಟಿ ಸಂಬಂಧಪಡುತ್ತೆ, ಇನ್ಕ್ರೀಸ್ ಸಿಂಬಲ್ ತೋರಿಸಿದ್ರೆ ಕ್ರೆಡಿಟ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕಲ್ಯಾಣಿ ಸ್ಟೀಲ್ಸ್ ಹುಬ್ಳಿ ಅಕೌಂಟ್. ಹುಬ್ಳಿ ಅಕೌಂಟ್
ಫರ್ನಿಚರ್ ಪರ್ಚೇಸ್ ಆನ್ ಕ್ರೆಡಿಟ್, ಫರ್ನಿಚರ್ ಪರ್ಚೇಸ್ ಆನ್ ಕ್ರೆಡಿಟ್, ಫರ್ನಿಚರ್ ಪರ್ಚೇಸ್ ಆನ್ ಕ್ರೆಡಿಟ್ 20,000 ಅಮೌಂಟ್, ಡೆಬಿಟ್ ಸೈಡ್ 20,000, ಕ್ರೆಡಿಟ್ ಸೈಡ್. ಲಾಸ್ಟ್ ಒಂದು ನೋಡಿ 30th ಜನವರಿ ಇದೆ. ಇಲ್ಲಿ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಅಂತಿದೆ. ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಅಂತಂದ್ರೆ ಬಾಕಿ ಅಂತ. ಹಾಗಾದ್ರೆ ಬಾಕಿ ಇದೆ ಅಂತಂದ್ರೆ ಇಲ್ಲಿ 2 ಅಕೌಂಟ್ಗಳು ಬರ್ತಾವೆ. ಸ್ಯಾಲ್ರಿ ಅಕೌಂಟ್ ಒಂದು ಬರುತ್ತೆ, ಮತ್ತೆ ಔಟ್ಸ್ಟ್ಯಾಂಡಿಂಗ್ ಇಲ್ಲಿ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಅಕೌಂಟ್ ಅಂತ 2 ಅಕೌಂಟ್ಗಳು ಬರ್ತಾವೆ. ಸ್ಯಾಲ್ರಿ ಇಲ್ಲಿ ಎಕ್ಸ್ಪೆನ್ಸಸ್ ಆಗುತ್ತೆ, ಮತ್ತೆ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಲಯಬಿಲಿಟಿ ಆಗುತ್ತೆ. ಹಾಗಾಗಿ ಇಲ್ಲಿ ಸ್ಯಾಲ್ರಿ ನಮಗೆ ಕೊಡಬೇಕಾಗಿದೆ ಅಂತಂದ್ರೆ ಇನ್ಕ್ರೀಸು. ಇಲ್ಲಿ ಬಾಕಿ ಇಲ್ಲಿ ಸ್ಯಾಲ್ರಿ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುತ್ತೆ. ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ನಾವು ಅಮೌಂಟ್ ಕೊಡಬೇಕಾಗಿದ್ರೆ ಅದು ಸಹಿತ ನಾವು ಇನ್ಕ್ರೀಸ್ ಅದಾಗುತ್ತೆ. ಹಾಗಾಗಿ ಇಲ್ಲಿ ಸ್ಯಾಲ್ರಿ ಇನ್ಕ್ರೀಸ್ ಸಿಂಬಲ್ ತೋರಿಸ್ತಾ ಇದೆ ಅಂತಂದ್ರೆ ನಾವು ಸ್ಯಾಲ್ರಿ ಎಕ್ಸ್ಪೆನ್ಸಸ್ ಸಂಬಂಧಪಟ್ಟಿದೆ. ಇನ್ಕ್ರೀಸ್ ಅಂದ್ರೆ ಇದನ್ನ ಡೆಬಿಟ್ ಅಂತ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದೆ, ಲಯಬಿಲಿಟೀಸ್ ಸಂಬಂಧಪಟ್ಟಿದೆ. ಲಯಬಿಲಿಟೀಸ್ ಅಲ್ಲಿ ಇಲ್ಲಿ ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಕ್ರೆಡಿಟ್ ಅಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾದ್ರೆ ಸ್ಯಾಲ್ರಿ ಅಕೌಂಟ್ ಡೆಬಿಟ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಕೌಂಟ್ ಅಥವಾ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಎಷ್ಟಿದೆ ಅಂತಂದ್ರೆ 6,000 ಡೆಬಿಟ್ ಸೈಡ್, 6,000 ಕ್ರೆಡಿಟ್ ಸೈಡ್. ನರೇಶನ್ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ನರೇಶನ್. ಈಗ ವಿದ್ಯಾರ್ಥಿಗಳೇ ಎಲ್ಲ ಜರ್ನಲ್ ಎಂಟ್ರಿಗಳನ್ನ ಎಂಟ್ರಿ ಮಾಡಿದೀವಿ. ಈಗ ಟೋಟಲ್ ಮಾಡಬೇಕು. ಕೊನೆಗೆ ಎಂಡ್ಗೆ ಗ್ರ್ಯಾಂಡ್ ಟೋಟಲ್ ಅಂತ ಬರೀಬೇಕು. ಗ್ರ್ಯಾಂಡ್ ಟೋಟಲ್ ಡೆಬಿಟ್ ಸೈಡ್ ಟೋಟಲ್ ಮಾಡಿ. ಟೋಟಲ್ 3,52,000 ಆಗುತ್ತೆ. 3,52,000 ಡೆಬಿಟ್ ಸೈಡ್ ಎಷ್ಟು ಟೋಟಲ್ ಅಮೌಂಟ್ ಆಗುತ್ತೋ ಕ್ರೆಡಿಟ್ ಸೈಡ್ ಅಷ್ಟೇ ಟೋಟಲ್ ಅಮೌಂಟ್ ಆಗುತ್ತೆ. ಈ ರೀತಿ ವಿದ್ಯಾರ್ಥಿಗಳೇ ನಾವು ಜರ್ನಲ್ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ಇಂದಿನ ತರಗತಿಯಲ್ಲಿ ನೀವು ಜರ್ನಲ್ ಎಂಟ್ರಿ ಅಂದ್ರೆ ಏನು, ಮತ್ತೆ ಜರ್ನಲ್ ಎಂಟ್ರಿ ಫಾರ್ಮಾಟು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಬ್ಲಮ್ ಅನ್ನ ತೆಗೆದುಕೊಂಡಿದ್ದೀರಿ. ಇನ್ನು ಮುಂದಿನ ತರಗತಿಯಲ್ಲೂ ಸಹಿತ ಈ ಜರ್ನಲ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಬಿಡಿಸೋಣ. ಧನ್ಯವಾದಗಳು.